ಬ್ರೇಕ್ಗಿಂತ ಮುಂಚೆ ಮಹಾರಾಷ್ಟ್ರದ ಶಿವಸೇನೆ ಉದ್ಧವ ಠಾಕ್ರೆ ಬಣ ಇಬ್ಬಾಗವಾಗ್ತಾ ಇರುವ ಸುದ್ದಿಯನ್ನು ನೋಡಿದ್ರಿ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಆಲ್ರೆಡಿ ಇಬ್ಬಾಗ ಆಗಿದೆ. ಅಲ್ಲಿನ 80 ಶಾಸಕರ ಪೈಕಿ 54 ಶಾಸಕರು ಅಂದರೆ 2/3 ಆಗ್ತಾರೆ. 2/3 ಶಾಸಕರು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಅವರು ಸೈನ್ ಹಾಕಿ ರಿತಬ್ರತಾ ಬ್ಯಾನರ್ಜಿ ನಮ್ಮ ನಾಯಕ, ಅವರನ್ನು ವಿಪಕ್ಷ ನಾಯಕರನ್ನಾಗಿಸಿ ಅಂತ ಪತ್ರ ಕೊಟ್ಟಿದ್ರು. ಪಶ್ಚಿಮ ಬಂಗಾಳದ ಸ್ಪೀಕರ್ ಆ ಪತ್ರದ ಆಧಾರದ ಮೇಲೆ ರಿತಬ್ರತಾ ಬ್ಯಾನರ್ಜಿ ವಿಪಕ್ಷ ನಾಯಕರು ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನ ಪ್ರಶ್ನಿಸಿಕೊಂಡು ಕೋಲ್ಕತ್ತಾ ಹೈಕೋರ್ಟ್ಗೆ ತೃಣಮೂಲ ಕಾಂಗ್ರೆಸ್ ಹೋಗಿದೆ. ಸ್ಪೀಕರ್ ನಿರ್ಧಾರಕ್ಕೆ ತಡೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಯಾವುದೇ ರಿಲೀಫ್ ಮಮತಾ ಬ್ಯಾನರ್ಜಿ ಅವರಿಗಾಗಲಿ ಅವರ ಪಕ್ಷಕ್ಕಾಗಲಿ ಸಿಗಲಿಲ್ಲ ಇವತ್ತು ಹೈಕೋರ್ಟ್ನಲ್ಲಿ. ನ್ಯಾಯಮೂರ್ತಿ ಕೃಷ್ಣರಾವ್ ಪೀಠ ಆ ಪೀಠದ ಎದುರು ಬಂದಂತಹ ಅರ್ಜಿ ನ್ಯಾಯಮೂರ್ತಿ ಕೃಷ್ಣರಾವ್ ಅವರು ಹೇಳಿದ್ರು, ಸ್ಪೀಕರ್ ಆದೇಶ ಮೇಲ್ನೋಟಕ್ಕೆ ಸರಿ ಅನ್ನುವಂತೆ ಕಾಣಿಸ್ತಾ ಇದೆ. ಇದಕ್ಕೆ ಸ್ಟೇ ಅರ್ಥಾತ್ ತಡೆಯಾಜ್ಞೆ ನಾವು ಕೊಡೋದಿಲ್ಲ, ಮಧ್ಯಂತರ ಆದೇಶವನ್ನೂ ಕೊಡೋದಿಲ್ಲ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪ್ರತಿವಾದಿಗೆ ಕಾಲಾವಕಾಶ ಕೊಡಲಾಗಿದೆ. ಜುಲೈ 28ಕ್ಕೆ ವಿಚಾರಣೆಯನ್ನು ಮುಂದುವರಿಸೋಣ ಅಂದ್ರು. ತೃಣಮೂಲ ಕಾಂಗ್ರೆಸ್ನ ಸಂಸದರು ಕಲ್ಯಾಣ ಬ್ಯಾನರ್ಜಿ, ಮಮತಾ ಅವರಿಗೆ ನಿಷ್ಠರಾಗಿ ಉಳ್ಕೊಂಡಿರುವಂತಹ ಸಂಸದ ಕಲ್ಯಾಣ ಬ್ಯಾನರ್ಜಿ ಮಾತಾಡಿದ್ದಾರೆ. The High Court has not passed any interim order, but High Court admitted the petition. Directions for affidavits have been given, and the matter will come up for final hearing. The High Court has not passed any interim order, but High Court admitted the petition. Directions for affidavits have been given, and the matter will come up for final hearing. The High Court has not passed any interim order, but High Court admitted the petition. Directions for affidavits have been given, and the matter will come up for. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾತು ಮತ್ತೊಮ್ಮೆ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಹೈಕೋರ್ಟ್ ಅಂದರೆ ಅಫ್ಕೋರ್ಸ್ ಇದು ಅಬ್ಸರ್ವೇಷನ್, ಅದು ಮೇಲ್ನೋಟಕ್ಕೆ ಸ್ಪೀಕರ್ ಆದೇಶ ಸರಿಯಾಗಿದ್ದಂಗೆ ಅನ್ನಿಸ್ತಾ ಇದೆ ಅಂದಿದ್ದಾರೆ. ಅಲ್ಲ ಅಜಿತ್, ನೋಡಿ, ನ್ಯಾಯಾಲಯಗಳಿಗೆ ಜುಡಿಷಿಯಲ್ ರಿವ್ಯೂ ಪವರ್ ಇದೆ. ಆದರೆ ಈಗ ನ್ಯಾಯಾಲಯಗಳು ಕೂಡ ಶಾಸಕರ ಸಂಖ್ಯೆಯನ್ನು ಎಣಿಸ್ಲಿಕ್ಕಾಗಲ್ಲ. ಕರೆಕ್ಟ್. ಶಾಸಕರ ಸಂಖ್ಯೆಯನ್ನು ಎಣಿಸುವ ಅಂದರೆ ಅಧಿಕಾರ ಕೊನೆಗೆ ಸ್ಪೀಕರ್ಗಿರುತ್ತೆ, ಅದು ರಾಜ್ಯಪಾಲರಿಗೂ ಇಲ್ಲ. ನ್ಯಾಯಾಲಯಗಳು ಏನು ಹೇಳಿವೆ, ಶಾಸಕರ ಸಂಖ್ಯೆಯನ್ನು ನೀವು ರಾಜಭವನದಲ್ಲಿ ಕುಳಿತುಕೊಂಡು ಎಣಿಸ್ಬೇಡಿ ಅಂತ. ಸ್ಪೀಕರ್ ಎಣಿಸ್ಬೇಕು. ಇಟ್ಸ್ ಅ ಡ್ಯೂಟಿ ಆಫ್ ಅ ಸ್ಪೀಕರ್. ಕರೆಕ್ಟ್. ಸ್ಪೀಕರ್ ಹೊರಗಡೆ ಎಣಿಸುವಂತಿಲ್ಲ, ಒಳಗಡೆ ಎಣಿಸ್ಬೇಕು. ಈಗ 80ರಲ್ಲಿ 58 ಶಾಸಕರು ಬಂದು ಲೀಡರ್ ಆಫ್ ಅಪೋಸಿಷನ್ ಅನ್ನೋ ಲೆಟರ್ ಕೊಟ್ಟಾಗ ಸ್ಪೀಕರ್ ಏಕಪಕ್ಷೀಯವಾಗಿ ಇಲ್ಲ ಇದು ತಪ್ಪು ನಿರ್ಧಾರ ಅಂತ ಹೇಳಕ್ಕಾಗತ್ತೆ? ಲೆಟರ್ ಇದೆ ಅವ್ರ ಹತ್ರ. ಯಾಕಂದರೆ ಸ್ಪೀಕರ್ ಇಸ್ ಅ ಕ್ವಾಸಿ ಜುಡಿಷಿಯಲ್ ಪೋಸ್ಟ್. ಅವರಿಗೆ ಸದನದ ಒಳಗಡೆ ನ್ಯಾಯಮೂರ್ತಿಗಳಿಗೆ ಏನು ಒಂದು ಅಧಿಕಾರಗಳಿವೆಯೋ ಆ ಅಧಿಕಾರಗಳು ಸ್ಪೀಕರ್ಗಿವೆ. ಸ್ಪೀಕರ್ ನಿರ್ಧಾರವನ್ನು ನೀವು ಚಾಲೆಂಜ್ ಮಾಡಬೇಕು ಅಂತಂತಾದಾಗ ಕೋರ್ಟ್ಗಳು ಈಗ ಸ್ಪೀಕರ್ ಯುನಿಲ್ಯಾಟ್ರಲಿ ಆರ್ಬಿಟರಲಿ ಇಲ್ಲ ಯಾರ್ದೋ ಬಂದು ರಿತಬ್ರತಾ ಒಬ್ಬರೇ ಬಂದು ಕೊಟ್ಬಿಟ್ರು, ಅದಕ್ಕೆ ಕಾರಣ ಅವ್ರಿಗೂ ಲೀಡರ್ ಆಫ್ ಅಪೋಸಿಷನ್ ಕೊಡ್ಲಿಕ್ಕೆ ಬರಲ್ಲ. ಹೌದು ಹೌದು. ಈಗ ರಿತಬ್ರತಾ ಬಂದು 58 ಶಾಸಕರ ಪತ್ರವನ್ನು ಕೊಟ್ಟಾಗ ಸ್ಪೀಕರ್ ಕೆಲಸ ಅದು ಆ ಪತ್ರಗಳು ಸರಿಯಾಗಿವೆಯೋ ಸರಿಯಾಗಿವೆಯೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಆದೇಶವನ್ನು ಕೊಡ್ತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಮಮತಾ ಬ್ಯಾನರ್ಜಿ ಕೋರ್ಟ್ ಹೋದರೂ ಕೂಡ ಕೋರ್ಟ್ಗಳು ಏಕಪಕ್ಷೀಯವಾಗಿಲ್ಲ, ಸ್ಪೀಕರ್ ಆದೇಶ ತಪ್ಪು, ನೀವು ಹೊಸ ಲೀಡರ್ ಆಫ್ ಅಪೋಸಿಷನ್ ನೇಮಕ ಶಾಸಕರ ಸಂಖ್ಯೆಯ ಮೇಲೆ ಆಗಬೇಕು. ಎಕ್ಸಾಕ್ಟ್ಲಿ. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು, ಅಲ್ಲಿ ಕೈ ಎತ್ತಬೇಕು, ರೆಸಲ್ಯೂಷನ್. ಪ್ರಶ್ನೆ ಬರ್ತಕ್ಕಂಥದ್ದು
ಅದು ಈಗ ಸಪ್ರೇಟ್ ಬ್ಲಾಕ್ ಅಂತ ಅವ್ರೇನು 58 ಜನ ಹೋಗಿ ಲೀಡರ್ ಆಫ್ ಅಪೋಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರು ಎಷ್ಟು ಜನ ಒಟ್ಟಿಗೆ ಎಷ್ಟು ದಿನ ಉಳಿತಾರೆ, ಎಸ್, ಒಂದು ವೇಳೆ ಅವರು BJPಗೆ ಸಪೋರ್ಟಿವ್ ಆಗಿ ಅಂತಕ್ಕಂಥದ್ದು ಕಂಡು ಬಂದರೆ ಆಗ ಲೀಡರ್ ಆಫ್ ಅಪೋಸಿಷನ್ನ ಮಹತ್ವ ಏನು? ಆ ಪ್ರಶ್ನೆ ಬರುತ್ತೆ. ಈಗ 20 ಜನ ಸಂಸದರು ಒಂದು ಹೊಸ ಪಾರ್ಟಿ ಮಾಡ್ಕೊಂಡು ಅವರು NDAಗೆ ಸಪೋರ್ಟ್ ಕೊಟ್ಟರು. ಹೌದು. ಬಟ್ ನೀವು ಸದನದಲ್ಲಿ ಒಂದು ಮಿತ್ರ ಪಕ್ಷವಾಗಿ ಲೀಡರ್ ಆಫ್ ಅಪೋಸಿಷನ್ ಪೋಸ್ಟನ್ನು ಇಟ್ಕೊಳಕ್ಕೆ ಬರಲ್ಲ. ಕರೆಕ್ಟ್. ಹೌದು. ಈಗ 58 ಜನ ಯಾರು ಪತ್ರ ಕೊಟ್ಟಿದ್ದಾರಲ್ಲ, ಮೇಲ್ನೋಟಕ್ಕೆ ಹೊರಗಿನಿಂದ BJPಯ ಬೆಂಬಲ ಅವ್ರಿಗಿದೆ, ಆದರೆ ಅಧಿಕೃತವಾಗಿ ಅವರು ವಿರೋಧ ಪಕ್ಷ ಅನ್ನೋ ಹಾಗೆ ಇರಬೇಕು. ಅಧಿಕೃತವಾಗಿ ಅವರು ವಿರೋಧ ಪಕ್ಷದ ಥರ ಇದ್ದಾರೆ. ಎಸ್. ನಾಳೆ ಆ 58 ಜನ ಎಷ್ಟು ದಿನ ಹೋಲ್ಡ್ ಮಾಡ್ತಾರೆ? ಅಂದರೆ ಕೇಸ್ ಅಡ್ಮಿಟ್ ಆಗಿದೆ, ಕೋರ್ಟ್ಗಳು ಯುನಿಲ್ಯಾಟ್ರಲಿ ಅಂತ, ದಟ್ಸ್ ಅ ರಾಂಗ್ ವರ್ಡ್, ಆದರೆ ಎಕ್ಸ್ ಪಾರ್ಟಿ ಡಿಸಿಷನ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಈ ಪ್ರಕರಣ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.